ಬಂಗ್ಲೆಗುಡ್ಡದಲ್ಲಿ ಮೂಳೆಗಳಿದ್ದಾವೆ, ಬಂಗ್ಲೆಗುಡ್ಡದಲ್ಲಿ ತಲೆಬುರುಡೆಗಳಿದ್ದಾವೆ, ಬಂಗ್ಲೆಗುಡ್ಡದಿಂದಲೇ ತಲೆಬುರುಡೆಯನ್ನು ತೆಕೊಂಡು ಬರಲಾಗಿತ್ತು. ಚಿನ್ನಯ್ಯನಿಗೆ ಆ ಬಂಗ್ಲೆಗುಡ್ಡದ ಗುಡ್ಡೆಯಲ್ಲಿದ್ದಂತಹ ತಲೆಬುರುಡೆಯನ್ನು ಕೊಟ್ಟಿದ್ದೇ ವಿಠಲ್ ಗೌಡ ಅನ್ನುವಲ್ಲಿವರೆಗೆ ಈಗಾಗಲೇ SIT ತನಿಖೆ ನಡೆದಿದೆ, ಒಂದು ರೀತಿಯಂತಹ ಕಂಪ್ಲೀಟ್ ಆಗಿದೆ. ಆದರೆ ಬಂಗ್ಲೆಗುಡ್ಡೆಯಲ್ಲಿ ಇನ್ನಷ್ಟು ಮೂಳೆಗಳಿದ್ದಾವೆ, ಅಲ್ಲಿ ಇನ್ನಷ್ಟು ತಲೆಬುರುಡೆಗಳಿದ್ದಾವೆ, ಅವುಗಳನ್ನು ಕೂಡ ತಾನು ತೋರಿಸಿದ್ದೀನಿ ಅಂತೇಳಿ ವಿಠಲ್ ಗೌಡರು ಈಗಾಗಲೇ ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಇದರ ನಡುವೆನೇ ಇನ್ನಿಬ್ಬರು SITಗೆ ನೋಟಿಸನ್ನು ಕೊಡಬೇಕು ಅಂತೇಳಿ SIT ನಾವು ಹೇಳ್ತಿರುವಂತಹ ದೂರನ್ನು ಆಧರಿಸಿ ತನಿಖೆ ನಡೆಸ್ತಿಲ್ಲ ಅಂತೇಳಿ ಕೋರ್ಟ್ ಬಿಟ್ಟಿರ್ತಾರೆ. ಆ ವಿಚಾರದಲ್ಲಿ SITಗೂ ಕೂಡ ನೋಟಿಸ್ ಜಾರಿಯಾಗಿದೆ. ಹಾಗಾದರೆ ಈ ಇಡೀ ಬಂಗ್ಲೆಗುಡ್ಡೆ ಹಾಗೆಯೇ ಈ ಬುರುಡೆಗಳ ತನಿಖೆ ಎತ್ತ ಸಾಗ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ರಹಸ್ಯವಾಗಿ ಉಳಿದಿರುವಂಥದ್ದು ಬಂಗ್ಲೆಗುಡ್ಡದ ನಿಗೂಢ ಮೂಳೆಗಳು. ಯಾಕಂದರೆ ಅಲ್ಲಿ ಮೂಳೆಗಳಿದ್ದಾವೆ, ಅದು ಒಬ್ಬ ವ್ಯಕ್ತಿದಲ್ಲ, ಇಬ್ಬರದಲ್ಲ, ಬರೋಬ್ಬರಿ 8 ಜನರ ಮೂಳೆಗಳನ್ನು ನೋಡ್ದಂಗಿದೆ ಅಂತೇಳಿ ವಿಠಲ್ ಗೌಡರು ಹೇಳ್ಕೊಂಡಿದ್ರು. ತಾನು ತೋರಿಸಿರುವಂತಹ ಜಾಗದಲ್ಲಿ ತನಿಖೆ ನಡೆಸಬೇಕು ಅಂತೇಳಿ ಅವರು ಆಗ್ರಹಿಸ್ತಾ ಇದ್ರು. ಆದರೆ ಅದು ವಿಳಂಬ ಆಗ್ತಾ ಇದೆ. ಕಾನೂನು ನೀತಿ ನಿಯಮಗಳ ಪ್ರಕಾರವೇ ಶೋಧ ಕಾರ್ಯವನ್ನು ನಡೆಸಬೇಕಾಗತ್ತೆ. ಏಕಾಏಕಿ ಅಲ್ಲಿ ಹೋಗಿ ಇವರೇನೋ ಹೋಗಿ ಬುರುಡೆ ತಗೊಂಡು ಬಂದರು, ಆ ಬುರುಡೆನ ತಗೊಂಡು ಬಂದು ದೂರು ಕೊಟ್ಟರು ಅಂತ ಹೇಳಿ SIT ಅವರು ಕೂಡ ಹೋಗಿ ತಮಗೆ ಬೇಕಾದಷ್ಟು ಮೂಳೆಯನ್ನು ತಗೊಂಡ್ಬರೋದು ಅಥವಾ ಬುರುಡೆ ತಗೊಂಡು ಬರೋದು ಮಾಡೋಕ್ಕೆ ಆಗೋದಿಲ್ಲ. ಬದಲಿಗೆ SIT ಅವರು ಕಾನೂನಿನ ವ್ಯಾಪ್ತಿಯೊಳಗಡೆ ಬುರುಡೆಗಳನ್ನು ಸಂಗ್ರಹಿಸಬೇಕಾಗತ್ತೆ ಅಥವಾ ಮೂಳೆಗಳನ್ನು ಸಂಗ್ರಹಿಸಬೇಕಾಗತ್ತೆ. ಅದಕ್ಕಾಗಿ ಕಾಯಬೇಕಾಗತ್ತೆ. ಹೀಗಾಗಿ ಬಂಗ್ಲೆಗುಡ್ಡದ ರಹಸ್ಯ ಹಾಗಾದರೆ ಏನಿದೆ ಬಂಗ್ಲೆಗುಡ್ಡೆಯಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ಬಂಗ್ಲೆಗುಡ್ಡದಲ್ಲಿ ವಿಠಲಗೌಡ ಜಾಗ ತೋರಿಸಿ 11 ದಿನಗಳಾದರೂ ಕೂಡ ಇನ್ನೂ ಶೋಧ ಶುರುವಾಗಿಲ್ಲ. ಅಲ್ಲಿ ಇನ್ನೂ ಕೂಡ ಶೋಧ ಕಾರ್ಯವನ್ನು ಮಾಡ್ತಾ ಇಲ್ಲ. ಬಂಗ್ಲೆಗುಡ್ಡದಲ್ಲಿ ಮೂಳೆಗಳು ಕಂಡುಬಂದಿವೆ ಎನ್ನಲಾದ ಜಾಗಕ್ಕೆ SIT ಅವರು ಭದ್ರತೆಯನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಏನು ಕ್ರೈಮ್ ಸ್ಪಾಟ್ಗಳ ರೀತಿಯಲ್ಲಿ ಗುರುತಿಸಿ ಮಾರ್ಕ್ ಮಾಡಿ ಭದ್ರತೆಯನ್ನು ಒದಗಿಸಲಾಗಿದೆ. ಅಸ್ಥಿಗಳ ಸಂಗ್ರಹ ಮತ್ತಷ್ಟು ಶೋಧಕ್ಕೆ SIT ಅವರು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಆ ತಯಾರಿ ನಡೀತಿದೆ. ಬಂಗ್ಲೆಗುಡ್ಡದಲ್ಲಿ ಮಹಜರು ಮಾಡುವಂಥದಕ್ಕಿಂತ ಮುಂಚಿತವಾಗಿ ಕಾನೂನು ತಜ್ಞರೊಂದಿಗೂ ಕೂಡ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಕಾನೂನಿನ ಪ್ರಕಾರವಾಗಿ ನಡೆಸಬೇಕಾಗಿರ್ತಕ್ಕಂಥ ವಿಚಾರ. ಕೋರ್ಟ್ ಕಲಾಪ ವಿಚಾರಣೆಯ ವೇಳೆ ಕಾನೂನು ತೊಡಕಾಗದಂತೆ ಮುಂಜಾಗ್ರತೆಯನ್ನು SIT ಅವರು ಈಗಲೇ ವಹಿಸ್ಕೊಳ್ತಿದ್ದಾರೆ. ಮತ್ತು ನಾಳೆ ದಿನ ಅಲ್ಲಿ ಮಹಜರು ಮಾಡಿಕೊಂಡು ಅಲ್ಲಿ ಮತ್ತೆ ಅಗಿಯೋದಕ್ಕೆ ಹೋಗಿ ಅರಣ್ಯ ಇಲಾಖೆಯವರಿಂದ ಇನ್ನೊಂದು ತಕರಾರು ಬರುವಂಥದ್ದನ್ನು ತಡಿಬೇಕಾಗಿದೆ. ಈ ಕಾರಣಕ್ಕಾಗಿ ಕೂಡ SIT ಅವರು ಬಹಳ ಸೂಕ್ಷ್ಮವಾಗಿ ವಿಚಾರಗಳನ್ನು ಗಮನಿಸ್ತಾ ಇದ್ದಾರೆ. ಇಲ್ಲಿ ಬಂಗ್ಲೆಗುಡ್ಡದಲ್ಲಿ ಇರತಕ್ಕಂಥ ಗೊಂದಲಗಳು ಹಾಗಾದರೆ ಏನು, ಯಾವ ಕಾರಣಕ್ಕಾಗಿ ಇಲ್ಲಿ ವಿಳಂಬ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ನೋಡಬೇಕು. ಬಂಗ್ಲೆಗುಡ್ಡದಲ್ಲಿ ಅಗಿಯೋ ವಿಚಾರದಲ್ಲಿ ಒಂದಿಷ್ಟು ವಿಳಂಬ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಬಂಗ್ಲೆಗುಡ್ಡೆಯಲ್ಲಿ ಈಗಲೂ ಕೂಡ ಮೂಳೆಗಳಿದ್ದಾವೆ, ಅಸ್ಥಿಪಂಜರಗಳಿದ್ದಾವೆ ಅನ್ನುವಂಥದ್ದನ್ನು ಈ ವಿಠಲ್ ಗೌಡ ಹೇಳ್ತಾ ಇದ್ದಾರೆ. ಬಂಗ್ಲೆಗುಡ್ಡೆಯನ್ನು ಅಗಿಯೋ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಮತ್ತು ವಿಶೇಷವಾಗಿ ಅರಣ್ಯ ಇಲಾಖೆಯ ಸರ್ವೆ ರಿಪೋರ್ಟನ್ನು ಅಧ್ಯಯನ ಮಾಡಲಾಗ್ತಾ ಇದೆ. ಅಂದರೆ ಈ ಒಟ್ಟು ಟೋಟಲ್ ಏರಿಯಾ ಎಷ್ಟು, ಯಾವ ರೀತಿಯಾದಂತಹ ಕಾಡಿನ ಪ್ರದೇಶ ಇದು, ಇದಕ್ಕೆ ಸಂಬಂಧಪಟ್ಟಂಥ ಸರ್ವೆ ರಿಪೋರ್ಟನ್ನು ನೋಡಿದ್ದಾರೆ. ಹಳೆ ರಿಪೋರ್ಟ್ ನೀಡಿರುವ ಕಾರಣಕ್ಕಾಗಿ ಸ್ವಲ್ಪ ವಿಳಂಬವೂ ಕೂಡ ಆಗ್ತಾ ಇದೆ. ಅಲ್ಲಿರ್ತಕ್ಕಂತಹ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಂತರ ಮುಂದುವರಿಬೇಕಾಗುತ್ತೆ. ಯಾಕಂದರೆ ಮೊದಲಿಗೆ ಬಹಳ ತರಾತುರಿಯಲ್ಲಿ ಮಾಡಿದರು, ಈಗ ಸ್ವಲ್ಪ ನಿಧಾನಗತಿಯಲ್ಲಿ ಮಾಡ್ತಾ ಇದ್ದಾರೆ. ಮೇಲಧಿಕಾರಿಗಳ ಅನುಮತಿಗೆ ಈಗ ಟೀಮ್ ಕೂಡ ಕಾಯ್ತಾ ಇದೆ. ಮೇಲಧಿಕಾರಿಗಳ ಅನುಮತಿ ಕೊಟ್ಟ ನಂತರ ಹೋಗ್ತಾರೆ. ಅನುಮತಿ ಸಿಕ್ಕರಷ್ಟೇ ಬಂಗ್ಲೆಗುಡ್ಡೆಯಲ್ಲಿ ಶೋಧವನ್ನು ಕೂಡ ನಡೆಸಲಾಗುತ್ತೆ. ಮತ್ತು ಅನುಮತಿ ಸಿಕ್ಕ ನಂತರ SITಯಿಂದ ಶೋಧ ಕಾರ್ಯಾಚರಣೆ ನಡಿಬಹುದು. ಹಾಗೆ ಶೋಧ ಕಾರ್ಯಾಚರಣೆ ನಡೆಯುವಾಗ ವಿಠಲ್ ಗೌಡ ತೋರಿಸಿರ್ತಕ್ಕಂಥ ಜಾಗಗಳಲ್ಲಿ ಮಾತ್ರ ಶೋಧ ನಡೆಸ್ತಾರಾ, ಅಲ್ಲಿ ಮಾತ್ರ ಶೋಧಕ್ಕೆ ಸೀಮಿತ ಆಗುತ್ತಾ, ಅಥವಾ ಇಡೀ ಬಂಗ್ಲೆಗುಡ್ಡೆಯನ್ನು ಶೋಧ ಮಾಡ್ತಾರಾ, ಅದರ ಹೊರತಾದಂಥ ಪ್ರದೇಶಗಳಲ್ಲಿ ಏನಿದೆಯಾ ಅಂತ ನೋಡ್ತಾರಾ, ಅಗಿಯೋ ಬದಲು ಮೇಲೆ ಸಿಗೋ ಅಸ್ಥಿಗಳನ್ನಷ್ಟೇ ಸಂಗ್ರಹ ಮಾಡ್ತಾರಾ, ಮೇಲಿಂದ ಮೇಲೆ ಸಿಗುವಂಥ ಅಸ್ಥಿಗಳನ್ನು ಮಾತ್ರ ಸಂಗ್ರಹ ಮಾಡ್ತಾರಾ, ಅಥವಾ ಅಲ್ಲಿ ಗುಂಡಿಯನ್ನು ತೋಡಿ, ಈಗ ನಾವು ನೋಡಿದ್ವಲ್ಲ 15-16 ಕಡೆಗಳಲ್ಲಿ ಅವರು ಗುಂಡಿ ತೋಡ್ತಾ ಇದ್ದಂತಹ ರೀತಿಯನ್ನು ನೋಡಿದ್ವಿ. ಅದೇ ಸ್ವರೂಪದಲ್ಲೇ ಗುಂಡಿ ಅಗಿತಾರಾ ಅಥವಾ ಮೇಲಿಂದ ಮಾತ್ರ ತಗೊಂಡು ಬರ್ತಾರಾ ಅಂತ ನಾವು ನೋಡಬೇಕು. ಇದರ ನಡುವೆನೇ ನಡೆಯುವಂತಹ ಸ್ವರೂಪ ಹೇಗಿರುತ್ತೆ, ಅರಣ್ಯ ಪ್ರದೇಶದಲ್ಲಿ ಸಮಾಧಿ ಅಗಿಯೋದು ಬಹುತೇಕ ಅನುಮಾನ ಅನ್ನುವಂಥರ ಬಗ್ಗೆ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ಮಾಹಿತಿ. ಯಾಕೆಂದರೆ ಅರಣ್ಯ ಇಲಾಖೆ ಕಾನೂನು ಉಲ್ಲಂಘನೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಅಗಿಯೋದು ಬೇಡ ಅನ್ನುವಂತಹ ತೀರ್ಮಾನಕ್ಕೂ ಕೂಡ ಬಂದಂತೆ ಕಾಣ್ತಾ ಇದೆ. ಭೂಮಿ ಮೇಲೆ ಸಿಗುವ ಅಸ್ಥಿಪಂಜರಗಳಿಗೆ ಮಾತ್ರ ಶೋಧವನ್ನು ನಡೆಸಲಾಗುತ್ತೆ ಅಥವಾ ಮೇಲ್ಮಟ್ಟದಲ್ಲಿ. ಯಾಕಂದರೆ ಈಗ ಆತ ಚಿನ್ನಯ್ಯ ಹಿಂದೆ ಕ್ಲೇಮ್ ಮಾಡ್ಕೊಂಡಿರೋ ಪ್ರಕಾರ ಸುಮಾರು 2-3 ಅಡಿಯಷ್ಟೇ ಆಳದಲ್ಲಿ ಹೂತಿದೆ ಅಂತ ಹೇಳ್ತಾನಲ್ಲ. ಹೀಗಾಗಿ ಜಾಸ್ತಿ 6, 7, 8 ಅಡಿಯವರೆಗೆ
ಅಗಿಯೋದು ಬೇಡ ಅನ್ನುವಂಥ ತೀರ್ಮಾನಕ್ಕಂತೂ ಬಂದಿದ್ದಾರೆ. ಅವಶೇಷಗಳನ್ನು ಸಂಗ್ರಹಿಸಿ FSLಗೆ ಕಳುಹಿಸುವ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಅಂದರೆ ಹಿಂದೆ ಮಣ್ಣು ಮಾಡಲಾಗಿದ್ದಂತಹ ಮೂಳೆಗಳೇ ಈಗ ಮತ್ತೆ ಮೇಲೆ ಕಾಣ್ತಾ ಇರೋದಾ, ಯಾಕಂದರೆ ತೀರಾ 2 ಅಡಿಯಲ್ಲಿ ಮಾತ್ರ ಅದು ಹುಗಿದಿದ್ರೆ ಆವಾಗ ಅದು ಮೇಲೆ ಬಂದಿರುವ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಯಾಕಂದರೆ ಪ್ರಾಣಿಗಳು ಕೂಡ ಅದನ್ನು ಎಳೆದು ತೆಗೆದಿರ್ಬೋದು. ಹೀಗಾಗಿ ವಿಠಲ್ಗೌಡ ಹೇಳಿಕೆಯ ಮೇರೆಗೆ SIT ಆಪರೇಷನನ್ನು ಕೈಗೆ ಎತ್ತಿಕೊಳ್ಳುತ್ತೆ. ಆದರೆ ಯಾವಾಗ ಅನ್ನೋದು ನಿರ್ಧಾರ ಆಗಬೇಕು. ಮೊಹಜರ್ ಪ್ರಕ್ರಿಯೆ ಬಗ್ಗೆಯೂ ಕೂಡ ಕಾನೂನು ತಜ್ಞರಿಂದ ಸಲಹೆಗಳನ್ನು ಕೇಳಲಾಗ್ತಾ ಇದೆ. ಅದರ ಪ್ರಕಾರವಾಗಿ ಮೊಹಜರನ್ನು ಮಾಡಲಾಗುತ್ತೆ. ಬಹುತೇಕ AC ಯವರ ಸಮ್ಮುಖದಲ್ಲಿನೇ ಈ ಮೊಹಜರ್ ಕಾರ್ಯವನ್ನು ಕೂಡ ನಡೆಸಬಹುದು. ಇದರ ನಡುವೆ SITಗೆ ಹೈಕೋರ್ಟ್ನಿಂದ ನೋಟಿಸ್ ರವಾನೆಯಾಗಿದೆ. ಯಾವ ಕಾರಣಕ್ಕಾಗಿ ಅನ್ನುವಂಥದ್ದನ್ನು ನೋಡ್ತಾ ಹೋದಾಗ ಹೈಕೋರ್ಟ್ ಮೆಟ್ಲೇರಿರುವಂತಹ ಧರ್ಮಸ್ಥಳದ ನಿಗೂಢ ಸಾವುಗಳ ಕೇಸ್ ಈಗಾಗಲೇ ಹೈಕೋರ್ಟ್ ಮೆಟ್ಲೇರಿದೆ. ಧರ್ಮಸ್ಥಳದ ನಿಗೂಢ ಸಾವುಗಳ ಕೇಸ್ ಯಾಕಂದರೆ ಶವಗಳನ್ನು ಹೂತಿರುವಂತಹ ಜಾಗ ಗುರುತಿಸೋದಕ್ಕೆ ಮತ್ತು ಸಮಾಧಿ ಅಗೆಯುವಂತೆ ಸೂಚಿಸೋದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಇವರಿಬ್ಬರು ಅರ್ಜಿಯನ್ನು ಹಾಕಿದ್ದಾರೆ. ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಪುರಂದರಗೌಡ ಮತ್ತು ತುಕಾರಾಮ್ ಗೌಡರು ಅರ್ಜಿಯನ್ನು ಹಾಕಿದ್ದಾರೆ. ಯಾಕಂದರೆ ಈ ಇಬ್ಬರು ಕೂಡ ಜಯಂತ್ ಟಿ ಈ ಹಿಂದೆ ಕೊಟ್ಟಂತಹ ದೂರದ ಮೇಲೆ ಇವರು ಕೂಡ ನಾವೇ ಅದಕ್ಕೆ ಸಾಕ್ಷಿಗಳು ಅಂತ ಹೇಳ್ಕೊಂಡಿದ್ರು. ಈಗ ಈ ಸಾಕ್ಷಿದಾರರುಗಳು ಕೋರ್ಟ್ ಮೆಟ್ಟಿಲಿರ್ತಾರೆ. SITಗೆ ನೀಡಿರುವಂತಹ ದೂರು ಪರಿಶೀಲಿಸಿ ತಕ್ಷಣ ಸ್ಥಳ ಗುರುತಿಸುವುದಕ್ಕೂ ಕೂಡ ಇವರು ಮನವಿಯನ್ನು ಮಾಡಿದ್ದಾರೆ. ಅಂದರೆ ನಾವು ನಮ್ಮ ಕಣ್ಣಾರೆ ನೋಡಿದ್ವಿ, ಒಂದು 15-16 ವರ್ಷದ ಹುಡುಗಿಯ ಶವವನ್ನು ಇವರು ಹೂತಿದ್ದಾರೆ ಅನ್ನುವಂಥದ್ದಕ್ಕೆ ಅವರು ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಕೋರ್ಟ್ ಕಮಿಷನರ್ ಅಥವಾ ನಿವೃತ್ತ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಅಂತ ಹೇಳಿ ಇವರೀಗ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ತನಿಖೆಯ ಪ್ರತಿ ಹಂತದ ಮಾಹಿತಿಯನ್ನು ಕೋರ್ಟ್ಗೆ ಸಲ್ಲಿಸೋದಕ್ಕೆ SITಗೆ ನಿರ್ದೇಶನ ನೀಡಬೇಕು ಅಂತ ಕೇಳಿದ್ದಾರೆ. ಎಲ್ಲದರ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ನಿಂದ SITಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ಇವತ್ತು SITಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ದೂರುಗಳ ಪರಿಗಣನೆಗೆ ಸೂಚನೆಯನ್ನು ಈಗ SITಗೆ ಕೋರ್ಟ್ ನೀಡಿದೆ. ಹೀಗಾಗಿ ಈಗಾಗಲೇ ನಾವು ಅದನ್ನು ಪರಿಶೀಲನೆ ನಡೆಸಿದ್ದೀವಿ ಅಂತ ಹೇಳ್ಕೊಂಡು SIT ಅವರು ಹೇಳಿದರೂ ಕೂಡ ನೋಡಿ ಇದನ್ನು ಮತ್ತೊಮ್ಮೆ ಪರಿಶೀಲಿಸಿ ಅಂತ ಹೇಳುವಂತಹ ಒಂದು ನೋಟಿಸನ್ನು ರವಾನೆ ಮಾಡಲಾಗಿರುವಂಥದ್ದು. ಜಾತಿ ಗಣತಿ ಘೋಷಣೆ ಆಗ್ತಾ ಇದ್ದಂತೆಯೇ ಸಮುದಾಯಗಳು ಪ್ರತ್ಯೇಕವಾದಂತಹ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ತನಕ 15 ದಿವಸಗಳ ಕಾಲ ಕರ್ನಾಟಕದಲ್ಲಿ ಜಾತಿ ಗಣತಿಯನ್ನು ಮಾಡೋದಕ್ಕೆ ಅಥವಾ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ನಡೆಸೋದಕ್ಕೆ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ನಿರ್ಧಾರವನ್ನು ಕೈಗೊಂಡಿದೆ. ಅದಕ್ಕೆ ದಿನಾಂಕ ನಿಗದಿಯಾಗಿದೆ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನ ಗಣತಿದಾರರಿಗೆ ತರಬೇತಿಯನ್ನು ನೀಡಲಾಗ್ತಾ ಇದೆ. ಆ್ಯಪ್ ತಯಾರಾಗಿದೆ, ಕ್ವಶನೇರ್ಗಳು ತಯಾರಾಗಿದ್ದಾವೆ, 60 ಪ್ರಶ್ನೆಗಳಿದ್ದಾವೆ. ಇವುಗಳಿಗೆ ಉತ್ತರವನ್ನು ಪಡ್ಕೊಳ್ಬೇಕು. ಒಬ್ಬ ವ್ಯಕ್ತಿ 150 ಮನೆಗಳಿಗೆ ಹೋಗಬೇಕು. ಈ ರೀತಿಯ ಎಲ್ಲ ತಯಾರಿ ಒಂದು ಕಡೆ ನಡೀತಿದೆ. ಮತ್ತೊಂದು ಕಡೆ ಜಾತಿ ಗಣತಿ ವೇಳೆ ತಮ್ಮ ಹೆಸರನ್ನು ಬರೆಸುವಾಗ, ತಮ್ಮ ಜಾತಿ ವಿಚಾರವನ್ನು ಬರೆಸುವಾಗ ಕೇವಲ ಜಾತಿ ಮಾತ್ರ ಅಲ್ಲ, ಜಾತಿ ಅದರಲ್ಲಿ ಒಂದು ಕಾಲಮ್ ಅಷ್ಟೇ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವರ ಆರ್ಥಿಕ ಸ್ಥಿತಿಗತಿ, ಶೈಕ್ಷಣಿಕ ಸ್ಥಿತಿಗತಿ, ಮಕ್ಕಳು ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಯಾರು ಎಷ್ಟು ಓದಿದ್ದಾರೆ, ಎಷ್ಟನೇ ತರಗತಿಯವರೆಗೆ ಓದಿದ್ದಾರೆ, ಈ ಎಲ್ಲ ಡೀಟೇಲ್ಸ್, ಹಾಗೆಯೇ ಅವರ ಮನೆಯ ಒಟ್ಟು ಆರ್ಥಿಕ ಮೂಲಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಗಣತಿಯಲ್ಲಿ ಪ್ರಶ್ನೆಗಳಿದ್ದಾವೆ. ಗ್ಯಾರಂಟಿ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದಾವೆ. ಅದರ ಜೊತೆಗೆ ಜಾತಿಯೂ ಕೂಡ ಇದೆ. ಇಲ್ಲಿ ಜಾತಿ ನಮೂದು ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆಗಳಾಗ್ತವೆ. ಮತ್ತೊಂದು ಕಡೆಯಲ್ಲಿ ಕುರುಬ ಸಮುದಾಯವನ್ನು ST ಕ್ಯಾಟಗರಿಗೆ ಸೇರಿಸಬೇಕು, ಶೆಡ್ಯೂಲ್ಡ್ ಟ್ರೈಬ್ ಕ್ಯಾಟಗರಿಗೆ ಸೇರಿಸಬೇಕು ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ತಯಾರಿ ನಡೆದಂಗೆ ಕಾಣ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ. ಎಲ್ಲ ವಿಚಾರವನ್ನು ಕೂಡ ನೋಡ್ತಾ ಹೋಗೋಣ. ಜಾತಿ ಗಣತಿ ಘೋಷಣೆ ಆಗ್ತಾ ಇದ್ದಂತೆಯೇ ಅಲರ್ಟ್ ಆಗಿರುವಂತಹ ಸಮುದಾಯಗಳು ತಮ್ಮ ಜಾತಿ ಹೆಸರನ್ನು ಬರೆಸುವಂತಹ ವಿಧಾನ ಹೇಗಿರಬೇಕು ಅಂದರೆ ನೋಡಿ, ಉದಾಹರಣೆಗೆ ಬಹಳ ಮುಖ್ಯವಾಗಿ ವಿಶ್ವಕರ್ಮ ಸಮುದಾಯ ತಮ್ಮ ಜಾತಿಯನ್ನು ಗುರುತಿಸುವಂಥ ಸಂದರ್ಭದಲ್ಲಿ ಹೇಗೆ ಬರೆಸಬೇಕು ಅಂತೇಳಿ ಆ ಸಮುದಾಯದ ಸ್ವಾಮೀಜಿಗಳು ಹೇಳ್ತಿದ್ದಾರೆ. ಲಿಂಗಾಯತ ಸಮುದಾಯದವರು ಹೇಳ್ತಿದ್ದಾರೆ, ವೀರಶೈವ ಲಿಂಗಾಯತ ಸಮುದಾಯದವರು ಈ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಬೇರೆ ಬೇರೆ ಸಮುದಾಯಗಳಲ್ಲಿ ಈ ರೀತಿಯಂಥ ಸಭೆಗಳು ನಡೀತಾ ಇದ್ದಾವೆ. ಸಭೆ ಸಮಾವೇಶಗಳ ಮೂಲಕ ಸಮುದಾಯದ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಧರ್ಮ, ಜಾತಿ, ಉಪಜಾತಿಗಳನ್ನು ನಮೂದಿಸೋದಕ್ಕೆ ಕರೆಯನ್ನು ಕೊಡ್ತಿದ್ದಾರೆ. ಜಾತಿ ಮತ್ತು ಉಪಜಾತಿಯನ್ನು ಗುರುತಿಸಬೇಕು ಅನ್ನುವಂಥದ್ದನ್ನು ವಿಶೇಷವಾಗಿ ಒತ್ತಿ ಹೇಳ್ತಾ ಇದ್ದಾರೆ. ಆ ಉಪಜಾತಿಗಳನ್ನು ಗುರುತಿಸುವಂಥದ್ದು ಕೂಡ ಮುಖ್ಯ ಅನ್ನುವಂಥದ್ದನ್ನು ತಿಳಿ ಹೇಳ್ತಾ ಇದ್ದಾರೆ. ಇದರ ನಡುವೆ ಕ್ರಿಶ್ಚಿಯನ್ ಸಮುದಾಯ, ಕ್ರಿಶ್ಚಿಯನ್ ಧರ್ಮದ ಹೆಸರಿನಲ್ಲಿ ಗುರುತಿಸ್ತಕ್ಕಂಥವ್ರು, ಕ್ರಿಶ್ಚಿಯನ್ ಧರ್ಮದ ಮೂಲಕವಾಗಿ ಗುರುತಿಸುವಂಥವ್ರು ತಮ್ಮ ಜಾತಿಯನ್ನು ಬರೆಸುವಾಗ ಅಲ್ಲಿ ಬರಬಹುದಾಗಿರ್ತಕ್ಕಂತಹ ಬೇರೆ ಬೇರೆ ಸುಮಾರು 60 ಜಾತಿಗಳ ಮುಂದೆ ಕ್ರಿಶ್ಚಿಯನ್
ಅನ್ನುವಂಥದ್ದು ಸೇರ್ಪಡೆ ಇದೆ. ಈ ವಿಚಾರದಲ್ಲೂ ಕೂಡ ಆಕ್ಷೇಪಗಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಇವತ್ತು ಒಂದು ದುಂಡು ಮೇಜಿನ ಸಭೆಯೂ ಕೂಡ ನಡೀತಿದೆ. ಇದರ ನಡುವೆ ಎಸ್ ಟಿ ಸಮುದಾಯಕ್ಕೆ ಕುರುಬ ಸಮುದಾಯವನ್ನು ಸೇರಿಸ್ತಾರಾ ಅಂಥೇಳಿ, ಕುರುಬ ಸಮುದಾಯವನ್ನು ಎಸ್ ಟಿ ಕೆಟಗರಿಗೆ ಸೇರಿಸ್ತಾರಾ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಕುತೂಹಲ ಇದೆ, ಪ್ರಶ್ನೆಗಳು ಕೂಡ ಭುಗಿಲೆದ್ದಿರುವಂಥದ್ದು. ನಿಜಕ್ಕೂ ಯಾವ ಸ್ವರೂಪದಲ್ಲಿ ಸರ್ಕಾರ ಇದಕ್ಕೊಂದು ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಭಾಳ ಮುಖ್ಯವಾಗಿ ಎಸ್ ಟಿ ಸಮುದಾಯಕ್ಕೆ ಇಲ್ಲಿ ಕುರುಬ ಸಮುದಾಯವನ್ನು ಸೇರಿಸ್ಕೊಳ್ಳುವಂಥದ್ರ ಬಗ್ಗೆ ತಯಾರಿ. ಎಸ್ ಟಿ ಪಟ್ಟಿಗೆ ಕುರುಬ ಸಮುದಾಯವನ್ನು ಸೇರ್ಪಡೆ ಮಾಡೋದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರವು ಕೂಡ ಈಗ ಚಿಂತನೆಯನ್ನು ನಡೆಸಿದೆ ಅಂತೇಳಿ, ಅದಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ನೀವು ಕೂಡ ಬನ್ನಿ ಅಂತ ಹೇಳಿ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸಮುದಾಯದ ನಾಯಕರುಗಳನ್ನು ಕೂಡ ಕರೀತಾ ಇದ್ದಾರೆ. ಅವರಲ್ಲಿ ಯಾವ ಕಾರಣಕ್ಕೆ ಎಸ್ ಟಿಗೆ ಸೇರಿಸಬೇಕು ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ಡ್ ಟ್ರೈಬ್ಗೆ ಯಾವುದೇ ಒಂದು ಜಾತಿಯನ್ನು ಸೇರಿಸಬೇಕು ಅಂತ ಹೇಳಿದ್ರು ಕೂಡ ಆಯಾ ಜಾತಿಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂತಹ ಅಧ್ಯಯನ ನಡಿಬೇಕಾಗತ್ತೆ, ಕುಲಶಾಸ್ತ್ರೀಯ ಅಧ್ಯಯನವೂ ಕೂಡ ನಡಿಬೇಕಾಗತ್ತೆ. ಮತ್ತು ಅವರ ಕಸುಬು ಯಾವುದು ಅನ್ನೋದರಿಂದ ಹಿಡಿದು ಅವರ ಜೀವನದ ಶೈಲಿಯವರೆಗೂ ಕೂಡ ಬಹಳಷ್ಟು ಅಂಶಗಳಿದ್ದಾವೆ. ಎಸ್ ಟಿ ಕೆಟಗರಿಗೆ ಸೇರುವಂಥದ್ದು ಅಂತ ಹೇಳಿದಾಗ ಸಹಜವಾಗಿಯೇ ಎಸ್ ಟಿ ಅನ್ನುವಂಥದ್ದು, ಶೆಡ್ಯೂಲ್ಡ್ ಟ್ರೈಬ್ ಅನ್ನುವಂತಹ ಕೆಟಗರಿ ಒಳಗಡೆ ಬರ್ತಕ್ಕಂತಹ ಜನಗಳು ಯಾರಿದ್ದಾರೆ. ಈಗ ವಾಲ್ಮೀಕಿ ಸಮುದಾಯ ಎಸ್ ಟಿ ಕೆಟಗರಿ ಒಳಗಡೆ ಕರ್ನಾಟಕದಲ್ಲಿ ಬರುವಂತಹ ಬಹಳ ಪ್ರಧಾನವಾಗಿರ್ತಕ್ಕಂಥ ಸಮುದಾಯ. ಆ ಸಮುದಾಯ ಒಳಗೊಂಡಿರ್ತಕ್ಕಂಥ ಎಸ್ ಟಿ ಸಮುದಾಯದೊಳಗೆ ಕುರುಬ ಸಮುದಾಯವನ್ನು ಸೇರಿಸೋದ್ರೆ ಹೇಗೆ ಸಾಧ್ಯ ಆಗುತ್ತೆ? ಅದಕ್ಕಾಗಿಯೇ ಕುರುಬ ಮತ್ತು ಗೊಂಡ ಸಮುದಾಯಗಳ ಸಾಮ್ಯತೆ ಕುರಿತಾಗಿ ಚರ್ಚೆಗಳು ನಡೀತಿದ್ದಾವೆ. ಯಾಕೆಂದರೆ ಗೊಂಡ, ರಾಜಗೊಂಡ ಈ ಸಮುದಾಯಗಳು ಇವು ಎಸ್ ಟಿ ಕೆಟಗರಿ ಒಳಗಡೆಯೂ ಕೂಡ ಗುರುತಿಸಲಾಗುತ್ತದೆ. ಹೀಗಾಗಿ ಈ ಸಾಮ್ಯತೆಯನ್ನು ಆಧಾರವಾಗಿಟ್ಟುಕೊಂಡು ಎಸ್ ಟಿ ಸಮುದಾಯಕ್ಕೆ ಕುರುಬ ಸಮುದಾಯವನ್ನು ಸೇರ್ಪಡೆ ಮಾಡಲಾಗುತ್ತೆ. ಗೊಂಡ ಸಮುದಾಯವು ಕೂಡ ಇದೇ ರೀತಿಯಂಥ ಕುಲಕಸುಬನ್ನು ಹೊಂದಿದೆ ಅನ್ನುವಂತಹ ಕಾರಣಗಳನ್ನು ಮುಂದಿಟ್ಟುಕೊಂಡು 2023ರಲ್ಲೇ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿದೆ ಮತ್ತು ಶಿಫಾರಸನ್ನು ಮಾಡಲಾಗಿತ್ತು. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಇದರ ಬಗ್ಗೆ ಬಹಳ ಪ್ರಮುಖವಾಗಿ ಚರ್ಚೆಗಳು ನಡೆದಿದ್ವು. ಕುಲಶಾಸ್ತ್ರೀಯ ಅಧ್ಯಯನದ ವರದಿಯೊಂದಿಗೆ ಕೇಂದ್ರಕ್ಕೆ ಕೂಡ ಶಿಫಾರಸನ್ನು ಮಾಡಿಸಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಕಳಿಸಲಾಗಿದೆ ಕುಲಶಾಸ್ತ್ರೀಯ ಅಧ್ಯಯನ ಜೊತೆಗೆ. ಆದರೆ ಕೇಂದ್ರ ಸರ್ಕಾರದೊಂದಿಗೆ ಕೂಡ ಪತ್ರ ವ್ಯವಹಾರವನ್ನು ಈಗಾಗಲೇ ರಾಜ್ಯ ಸರ್ಕಾರ ನಡೆಸಿದೆ. ಕುರುಬ ಸಮುದಾಯವನ್ನು ಎಸ್ ಟಿಗೆ ಸೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಸದ್ಯಕ್ಕೆ ಪ್ರವರ್ಗ 2A ಅಡಿಯಲ್ಲಿ ಬರುತ್ತೆ ಕುರುಬ ಸಮುದಾಯ. ಕುರುಬ ಸಮುದಾಯ ಬರುವಂಥದ್ದು ಪ್ರವರ್ಗ 2A, ಹಿಂದುಳಿದ ವರ್ಗದ ಸಮುದಾಯವಾಗಿ ಗುರುತಿಸಲಾಗಿದೆ. ಮತ್ತು ಪ್ರವರ್ಗ 2Aಗೆ ಕರ್ನಾಟಕದಲ್ಲಿ 15% ಹಿಂದುಳಿದ ವರ್ಗಗಳಲ್ಲಿ 15% ರಿಸರ್ವೇಷನ್ ಕೂಡ ಇದೆ. ಈ 15% ರಿಸರ್ವೇಷನನ್ನು 102 ಜಾತಿಗಳ ಜೊತೆಗೆ ಹಂಚಿಕೊಳ್ಬೇಕಾಗತ್ತೆ. ಅದರಲ್ಲಿ ಪ್ರಧಾನವಾಗಿರ್ತಕ್ಕಂತಹ ಸಮುದಾಯಗಳು ಅಂತ ಹೇಳಿದ್ರೆ ಲೈಕ್ ಕುರುಬ ಸಮುದಾಯದ ಜೊತೆಗೆ ಈಡಿಗ ಸಮುದಾಯವು ಕೂಡ ಇದೇ ಕೆಟಗರಿ ಒಳಗಡೆ ಬರುತ್ತೆ. ಹೀಗಾಗಿ ಕಾಂತರಾಜು ವರದಿ ಸಂದರ್ಭದಲ್ಲಿ ಅಥವಾ ಕಾಂತರಾಜು ವರದಿ ಅಥವಾ ಅದರ ಮುಂದುವರೆದ ಭಾಗವಾಗಿರುವಂತಹ ಜಯಪ್ರಕಾಶ್ ಹೆಗಡೆ ವರದಿ ಏನಿದೆ, ಆ ವರದಿಯಲ್ಲಿ ಕುರುಬ ಸಮುದಾಯವನ್ನು ಮರುವರ್ಗೀಕರಣ ಮಾಡಿ ಅವರನ್ನು ಪ್ರವರ್ಗ 1B ಅಂದರೆ ಅತ್ಯಂತ ಹಿಂದುಳಿದ ಸಮುದಾಯ, ಹಿಂದುಳಿದ ಸಮುದಾಯದ ಬದಲಿಗೆ ಅತ್ಯಂತ ಹಿಂದುಳಿದ ಸಮುದಾಯ, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಅನ್ನುವಂತಹ ಪಟ್ಟಿಗೆ ಸೇರಿಸೋದಕ್ಕೆ ಶಿಫಾರಸನ್ನು ಮಾಡಲಾಗಿತ್ತು. ಹಿಂದಿನ ಜಾತಿ ಗಣತಿ ಆಧಾರದ ಮೇಲೆ ಅವರ ಸಮುದಾಯದಲ್ಲಿರ್ತಕ್ಕಂತಹ ವಿದ್ಯಾಭ್ಯಾಸ, ಶೈಕ್ಷಣಿಕವಾದಂತಹ ಗುಣಮಟ್ಟ, ಅವರ ಜೀವನ ಮಟ್ಟ, ಸಾಮಾಜಿಕ ಸ್ಥಿತಿಗತಿ ಇವುಗಳನ್ನು ಆಧರಿಸಿಕೊಂಡು ಅವ್ರನ್ನ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ನ ವ್ಯಾಪ್ತಿಗೆ ಸೇರಿಸೋದಕ್ಕೂ ಕೂಡ ಶಿಫಾರಸನ್ನು ಮಾಡಲಾಗಿತ್ತು. ಈಗ ಬರುವಂಥದ್ದು ಹೇಗೆ, ವಾಟ್ ನೆಕ್ಸ್ಟ್, ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಒಂದು ಭಾಗ. ಇನ್ನು ಎರಡನೇದಾಗಿ ಇಲ್ಲಿ ನಡೀತಾ ಇರುವಂತಹ ಇನ್ನೊಂದು ಬೆಳವಣಿಗೆಯನ್ನು ಕೂಡ ನಾವು ಈ ಕುರುಬ ಸಮುದಾಯವನ್ನು ಸೇರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಟಿ ಕೆಟಗರಿಗೆ ಸೇರಿಸುವಂತಹಕ್ಕೆ ಸರ್ಕಾರ ತಯಾರಿ ಮಾಡ್ತಾ ಇದ್ದಂತೆಯೇ ಎಚ್ ವಿಶ್ವನಾಥ್ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರದ್ದು ಎಸ್ ಟಿಗೆ ಸೇರ್ಪಡೆ ಮಾಡೋದಕ್ಕೆ ವಿರೋಧ ಇಲ್ಲ, ಆದರೆ ಅವ್ರ ವಿರೋಧ ಇರುವಂಥದ್ದು ಸಿದ್ದರಾಮಯ್ಯನವರ ಸರ್ಕಾರದ ನಡೆಯ ಬಗ್ಗೆ, ವಿಶೇಷವಾಗಿ ಸಿದ್ದರಾಮಯ್ಯನವರ ಬಗ್ಗೆ. ವಿಶ್ವನಾಥ್ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಈಗ ನಮಗೆ ಎಷ್ಟು ಪರ್ಸೆಂಟೇಜ್ ಅನ್ನೋದು ಫಿಕ್ಸ್ ಆಗ್ಬೇಕು, ಅದನ್ನ ಮಾಡಿ ನೀವು ಯಾವ ಜಾತಿನನ್ನ ಸೇರಿಸಿ, ಕುರುಬನನ್ನ ಸೇರಿಸಿ, ಗಂಡನನ್ನ ಸೇರಿಸಿ, ಎಲ್ಲ ಸೇರಿಸಿ ಆ ಜಾತಿಗೆ ಸಲ್ತಕ್ಕಂಥ ಮೀಸಲಾತಿಯನ್ನ ಈ ಪಟ್ಟಿಗೆ ಬಂದು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿಬಿಟ್ಟು ನೀವು ಒಳ ಮೀಸಲಾತಿಯನ್ನು ಮಾಡಿ ನಮ್ದೇನು ಅಭ್ಯಂತರ ಇಲ್ಲ. ವಾಲ್ಮೀಕಿ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಕೊಡಬೇಕು. ಕಾಗಿನೆಲೆಯ ಮಹಾಸಂಸ್ಥಾನ ಕನಕ ಗುರುಪೀಠದ ಮಠಾಧಿಪತಿಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ, ನಿಮ್ಮನ್ನ ಈಚೆ ಬಿಡ್ತಾರೀಗ. ಯಾಕೆ ಸಿದ್ದರಾಮಯ್ಯ ಸಂಕಷ್ಟ ಬಂದ್ ಸ್ವಾಮಿಗಳೇ ನಿಮ್ಮನ್ನ ಸ್ವಾಮಿಗಳು ಮಾಡಿದವನು ವಿಶ್ವನಾಥ. ಕಾಗಿನೆಲೆಯ ಮಹಾಸಂಸ್ಥಾನ ಕನಕ ನಿರ್ಮಾತೃ ವಿಶ್ವನಾಥ.
ಪ್ರಥಮ ಪೀಠಾಧ್ಯಕ್ಷನೇ ನಾನು ಅಲ್ಲಿ. ಯಾವ ಸಿದ್ದರಾಮಯ್ಯನೂ ಇತ್ತಿಲ್ಲ, ಅವತ್ತು ವಿರೋಧ ಇತ್ತು, ಮಠ ಬೇಡ ಅಂತೇಳಿ. ಇವತ್ತು ನಿಮ್ಮನ್ನು ಚೂ ಬಿಡ್ತೇನೆ ಸ್ವಾಮಿಗಳೇ, ನೀವು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಸ್ವಾಮಿಗಳೇ, ಬೇಕಾದ್ರೆ ಸಿದ್ದರಾಮಯ್ಯನ ಮನೆಗೆ ಹೋಗಿ ಆಶೀರ್ವಾದ ಮಾಡಿ, ಮಠದಲ್ಲಿ ಆಶೀರ್ವಾದ ಮಾಡ್ಕೊಳ್ಳಿ. ಬೀದಿಗೆ ಸಿದ್ದರಾಮಯ್ಯನ ಪರ ಬಂದ್ರೆ ಬೇರೆ ತರ ಆಗುತ್ತೆ. ಹೀಗೆ ಸಿದ್ದರಾಮಯ್ಯನವರ ಬಗ್ಗೆ ತನಗಿರತಕ್ಕಂತಹ ವಿರೋಧವನ್ನು ಈ ಸ್ವರೂಪದಲ್ಲಿ ಎಚ್ ವಿಶ್ವನಾಥ್ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಇರಲಿ, ಅದು ಅವರ ರಾಜಕೀಯದ ವಿಚಾರಗಳು, ಸಮುದಾಯದ ಪ್ರಶ್ನೆ ಇನ್ನೊಂದು ಕಡೆಯಲ್ಲಿ ಇದ್ದೇ ಇದೆ. ಮತ್ತೊಂದು ಕಡೆಯಲ್ಲಿ ಹಿಂದೂ ಕ್ರಿಶ್ಚಿಯನ್ಗೆ ವಿರೋಧವನ್ನು ವ್ಯಕ್ತಪಡಿಸಲಾಗಿದೆ. ಇವತ್ತು ದುಂಡು ಮೇಜಿನ ಸಭೆ ಕೂಡ ನಡೆದಿದೆ. ಜಾತಿ ಗಣತಿಯಲ್ಲಿ ಹಿಂದೂ ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಸೇರ್ಪಡೆಗೆ ಆಕ್ಷೇಪವನ್ನು ಎತ್ತಲಾಗಿದೆ. ಇದಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಲಾಗಿದೆ. ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆಯ ದುಂಡು ಮೇಜಿನ ಸಭೆಯಲ್ಲಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಲಾಗಿದೆ. ಬೇರೆ ಬೇರೆ ನಾಯಕರುಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಕ್ರಿಶ್ಚಿಯನ್ ಜೊತೆಗೆ ಸೇರಿಸಿರ್ತಕ್ಕಂತಹ ಹಿಂದೂ ಜಾತಿಯನ್ನು ಹಿಂಪಡಿಬೇಕು ಅನ್ನುವಂತಹ ನಿರ್ಧಾರವನ್ನು, ಆ ಒತ್ತಾಯವನ್ನು ಮಾಡಲಾಗಿದೆ. 63 ಜಾತಿಗಳನ್ನು ಗಣತಿಯಿಂದ ಹಿಂಪಡಿಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಾಗಿದೆ. ಯಾಕಂದರೆ ಜಾತಿ ಪಟ್ಟಿಯನ್ನು ಕೊಟ್ಟಾಗ ಇದರಲ್ಲಿ ಇಂಥ ಕ್ರಿಶ್ಚಿಯನ್ ಅಂತ ತಿಳ್ಕೊಂಡು ಬರುತ್ತೆ ಅಂತೇಳಿ. ಕ್ರಿಶ್ಚಿಯನ್ ಸೇರಿರುವಂತಹ ಹಿಂದೂ ಜಾತಿಗಳನ್ನು ಕೈ ಬಿಡಬೇಕು, ಅವುಗಳನ್ನು ಜಾತಿ ಪಟ್ಟಿದ ಕೈ ಬಿಟ್ಟು ಅವುಗಳನ್ನು ಹಿಂದೂ ಜಾತಿಗಳ ಪಟ್ಟಿದ ಕೈ ಬಿಟ್ಟು ಅವುಗಳನ್ನು ಕ್ರಿಶ್ಚಿಯನ್ ಧರ್ಮದ ವ್ಯಾಪ್ತಿಯಲ್ಲಿ ಮಾತ್ರ ಗುರುತಿಸಬೇಕು ಅನ್ನೋಂಥದ್ದು ಇಲ್ಲಿರುವಂತಹ ಆಗ್ರಹ. ರಾಜ್ಯಪಾಲರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ದೂರು ಸಲ್ಲಿಕೆಯಾಗಿದೆ. ಮಧ್ಯಪ್ರವೇಶಕ್ಕೂ ಕೂಡ ಒತ್ತಾಯವನ್ನು ಮಾಡಲಾಗಿದೆ. ಎಷ್ಟು ಜನ ಕನ್ವರ್ಟೆಡ್ ಇದ್ದಾರೆ, ಯಾಕಂದರೆ ಯಾವುದೇ ಇದರಲ್ಲಿ ಕ್ರಿಶ್ಚಿಯನ್ ಅಂತೇಳಿ ಬರ್ಕೊಂಡಿದ್ದಾರೆ, ಯಾವುದೇ ಒಂದು ಜಾತಿಯ ಎದುರುಗಡೆ ಕ್ರಿಶ್ಚಿಯನ್ ಅಂತೇಳಿ ಬರ್ಕೊಂಡಿದ್ದಾರೆ ಅಂತ ಹೇಳಿದರೆ ಆವಾಗ ಸಹಜವಾಗಿಯೇ ಅದು ಕನ್ವರ್ಟ್ ಆಗಿರುವಂಥದ್ದು ಮತಾಂತರಗೊಂಡಿರುವಂಥವ್ರು ಅಂತೇಳಿ. ಅಂಥವ್ರನ್ನ ನೀವು ಹಿಂದೂ ಹೆಸರುಗಳಲ್ಲಿ, ಹಿಂದೂ ಜಾತಿಗಳ ಪಟ್ಟಿಯಲ್ಲಿ ಇಟ್ಕೊಂಡು ಅದರ ಪಕ್ಕದಲ್ಲಿ ಕ್ರಿಶ್ಚಿಯನ್ ಅಂತ ಇಡುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಸಹಜವಾದಂಥ ವಾದವನ್ನು ಮುಂದಿಡಲಾಗಿದೆ. ಇಲ್ಲಿ ವಿರೋಧಕ್ಕೆ ಇರ್ತಕ್ಕಂಥ ಕಾರಣಗಳು ಏನೇನು ಅನ್ನೋಂಥದ್ದು ನೋಡ್ತಾ ಹೋದಾಗ ಕ್ರಿಶ್ಚಿಯನ್ ಧರ್ಮ ಹೀರುವಂತಹ ಹುನ್ನಾರ ಅನ್ನುವಂಥದ್ದನ್ನು, ಇದಕ್ಕೆ ಸಂಬಂಧಪಟ್ಟಂಥ ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ 47 ಉಪಜಾತಿಗಳಿಗೆ ಮೀಸಲಾತಿ ಏರುಪೇರಾಗುತ್ತೆ. ಒಮ್ಮೆ ನೀವು ಇವರನ್ನು ಕೂಡ, ಕ್ರಿಶ್ಚಿಯನ್ರನ್ನೂ ಕೂಡ ನೀವು ಇದರಲ್ಲಿ ಪರಿಗಣಿಸಿದ್ರಿ ಅಂತ ಹೇಳಿದರೆ ಆಗ ಜಾತಿಗಳ ಒಟ್ಟು ಮೀಸಲಾತಿ ಹಂಚಿಕೆಯಲ್ಲೂ ಕೂಡ ಏರುಪೇರಾಗುತ್ತೆ. OBC ಮೀಸಲಾತಿ ವ್ಯವಸ್ಥೆಯನ್ನು ಕೂಡ ಏರುಪೇರು ಮಾಡ್ದಂಗೆ ಆಗಿದೆ. ಯಾಕಂದರೆ ಈ ಯಾವ ಹಿಂದೂ ಜಾತಿಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಾತಿಗಳ ಹೆಸರು ನಮ್ಮದು ಕ್ರಿಶ್ಚಿಯನ್ ಇದೆಯೋ ಅದರಲ್ಲಿ ಹೆಚ್ಚಿನವರೆಲ್ಲವೂ ಕೂಡ ಬ್ಯಾಕ್ವರ್ಡ್ ಕ್ಲಾಸಲ್ಲೇ ಇರುವಂಥವ್ರು. ಹೀಗಿರುವಾಗ ಈಗ ಕ್ರಿಶ್ಚಿಯನ್ ಸಮುದಾಯದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ OBCಯ ಮೀಸಲಾತಿಯಲ್ಲಿ ಕ್ರಿಶ್ಚಿಯನ್ ಸಮುದಾಯಕ್ಕೂ ಕೂಡ ಇದೆ. ಹೀಗಿರುವಾಗ ಕ್ರಿಶ್ಚಿಯನ್ ಧರ್ಮಕ್ಕೆ ಇರುವಂತಹ ಮೀಸಲಾತಿನ ಮಾತ್ರ ಪಡಿಬೇಕು, ಅವರಿಗೆ ಉಳಿದ ಕಡೆಗಳಲ್ಲಿ ಪಡ್ಕೊಳ್ಬಾರ್ದು. ಮತಾಂತರಕ್ಕೆ ಒಂದು ವೇಳೆ ನೀವು ಹೀಗೆ ಮಾಡೋಕ್ಕೆ ಕೊಟ್ರಿ ಅಂತ ಹೇಳಿದ್ರೆ ಮತಾಂತರಕ್ಕೆ ಇದು ಪ್ರೇರಣೆ ಕೊಟ್ಟಂತಾಗುತ್ತೆ ಅನ್ನುವಂಥದ್ದು. ಇದು ಬಹಳ ಗಮನಾರ್ಹವಾಗಿರ್ತಕ್ಕಂಥ, ಗಂಭೀರವಾಗಿರ್ತಕ್ಕಂತಹ ಪ್ರಶ್ನೆ. ಸಮಾಜ ಮತ್ತು ಭಾರತೀಯ ಸಂಸ್ಕೃತಿಗೆ ಇದರಿಂದಕ್ಕೆ ಧಕ್ಕೆಯಾಗುತ್ತೆ ಅನ್ನುವಂತಹ ಆಕ್ಷೇಪವನ್ನು ಎತ್ತಲಾಗಿದೆ. ಈ ಸಂಬಂಧವಾಗಿ ಬಿಜೆಪಿಯ ನಾಯಕರುಗಳು ಹಾಗೆ ಸ್ವಾಮೀಜಿಯವರು ಏನು ಹೇಳಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಇದರ ಹಿಂದೆ ಇರುವಂತಹ 2 ಹುನ್ನಾರಗಳನ್ನ ಇವತ್ತು ಸಭೆಯಲ್ಲಿ ಗುರುತಿಸಿದವೆ. ಒಂದನೇದು, ಈ ರೀತಿ 47 ಉಪಜಾತಿಗಳಿಗೆ ಕ್ರಿಶ್ಚಿಯನ್ ನಾಮಕರಣವನ್ನ ಸಿದ್ದರಾಮಯ್ಯನವರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಮುಂದಿನ ದಿನಗಳಲ್ಲಿ ಇದು ಮೀಸಲಾತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏರುಪೇರನ್ನು ಮಾಡುವಂತ ಒಂದು ಹುನ್ನಾರ ಇದೆ. ಅದರಲ್ಲೂ ವಿಶೇಷವಾಗಿ OBC ಮೀಸಲಾತಿಯನ್ನ ಏರುಪೇರು ಮಾಡುವಂತ ಒಂದು ಹುನ್ನಾರವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಎನ್ನುವಂಥದ್ದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತ ಆಗಿದೆ. ಎರಡನೇದು, ಸರ್ಕಾರವೇ ಅಧಿಕೃತವಾಗಿ ಮತಾಂತರಕ್ಕೆ ಬೇಕಾದಂತ ಪ್ರೇರಣೆಯನ್ನು ಕೊಡುತ್ತೆ, ಮತಾಂತರವನ್ನ ಮಾಡಿದರೆ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ ಎನ್ನುವಂತ ಪರೋಕ್ಷವಾದಂತ ಸಂದೇಶವೂ ಕೂಡ ಇದರ ಹಿಂದೆ ಇದೆ ಅನ್ನುವಂಥದ್ದು ಇವತ್ತು ಸಭೆಯಲ್ಲಿ ವ್ಯಕ್ತ ಆಗಿದೆ. ಜಾತಿ ಸಮೀಕ್ಷಾ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಈ ಸರ್ಕಾರ. ಅದು ಅತಿ ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಿರ್ದಿಷ್ಟವಾಗಿ ಈ ಕ್ರಿಶ್ಚಿಯನ್ ಸಬ್ಕಾಸ್ಟ್ಗಳ ಒಂದು ಆರ್ಟಿಫಿಷಿಯಲ್ ಆಗಿ ಸೇರಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. 47 ಒಂದು ಸಬ್ಕಾಸ್ಟ್ಗಳನ್ನು ಸೇರಿಸಿರೋದು ಬರೀ ಈ ಪಟ್ಟಿಯಲ್ಲಿ, ಅಧಿಕೃತವಾದಂತಹ ಹಿಂದೆ ಇರುವಂತದ್ದು ಯಾವುದೇ ಪಟ್ಟಿಯಲ್ಲಿ ಇಲ್ಲ. ಅದು ಮತಾಂತರಕ್ಕೆ ಒಂದು ಅವಕಾಶ ಕೊಡುವಂತದ್ದು ದೃಷ್ಟಿಯಲ್ಲಿ ಸಹ ಅದು ಮಾಡ್ತಾ ಇದ್ದಾರೆ ಅಂತ ನಮ್ಮ ಭಾವನೆ. ಅದು ನಿಲ್ಲಿಸಬೇಕಾಗಿದೆ. ವೈಜ್ಞಾನಿಕ ರೀತಿಯಲ್ಲಿ ಅವರು ಸಮೀಕ್ಷೆಯನ್ನು ನಡೆಸಲಿ. ಮತ್ತೆ ಆ ತರಾತುರಿಯಿಂದ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಕ್ರಿಶ್ಚಿಯನ್ ಪದ ಸೇರಿ ಬಂದಿದ್ದು ಆ ಪಟ್ಟಿ ನೋಡಿ ನಮ್ಮ ಒಬ್ಬರಿಗೆಲ್ಲ, ಈ ರಾಜ್ಯದ ಎಲ್ಲ ಜನಾಂಗದವರಿಗೂ ಕೂಡ ಬಹಳ ಆಶ್ಚರ್ಯವನ್ನು ಮತ್ತು ನೋವನ್ನು ಉಂಟು ಮಾಡ್ತಾ ಇದೆ. ಇದು ಏಕಾಏಕಿಯಾಗಿ ಕ್ರಿಶ್ಚಿಯನ್ ಹೇಗೆ ಸೇರ್ತಿ ಈ ಸಮುದಾಯದ ಜೊತೆಗೆ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ. ಈಗಾಗಲೇ ಕೆಲವು ಸಮಾಜ ಬಾಂಧವರು ಈ ಒಂದು ಜಾತಿ ಪಟ್ಟಿಯನ್ನು
ಪುನರ್ವಿಮರ್ಶೆ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಕೆಲವರು ಆಡಿದ್ದಾರೆ. ಮತ್ತು ಅವಸರದಿಂದ ಮಾಡುವಂಥ ಕೆಲಸವೂ ಕೂಡ ಇದಲ್ಲ ಅಂಥೇಳಿ ಸ್ಪಷ್ಟಪಡಿಸಿರುವಾಗ ಮುಂದೆ ಏಕತಾ ಸಮಾವೇಶದಲ್ಲಿ ಇದರ ಬಗ್ಗೆನೂ ಕೂಡ ಅಲ್ಲಿ ಸಮಾಲೋಚನೆ ಬರಬಹುದು ಅಂತೇಳಿ ನಮಗನಿಸ್ತಾ ಇದೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಯಾವಾಗ ಜಾತಿ ಗಣತಿಯನ್ನು ಅನೌನ್ಸ್ ಮಾಡಿದ್ರು ಆ ದಿವಸನೇ ಸಿದ್ದರಾಮಯ್ಯನವರು ಕೂಡ ಒಂದಿಷ್ಟು ಸಮಜಾಯಿಷಿಯನ್ನು ಅಥವಾ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಸ್ಪಷ್ಟನೆಯನ್ನು ಕೂಡ ನಿಮಗೆ ತೋರಿಸ್ತೀನಿ. ಅಲ್ಲಲ್ಲ ಕೇಳಪ್ಪ, ಯಾರು ಕನ್ವರ್ಟ್ ಆಗಿದಾರೆ ಆ ಜಾತಿ ರೀ. ಈಗ ನಾನು ಹಿಂದೂ ಇಂದ ಮುಸಲ್ಮಾನ್ಗೆ ಕನ್ವರ್ಟ್ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ, ನಾನು ಆಗಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ನೀವು ಆಗಿದ್ದೀರಿ ಅಂತ ಕ್ರಿಶ್ಚಿಯಾನಿಟಿ ಉದಾಹರಣೆಗೆ ಹೇಳ್ತಾ ಇರೋದು, ಗೊತ್ತಾಯ್ತಾ? ಹಾಗಾದ್ರೆ ನಾನು ಇನ್ ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ, ಕ್ರಿಶ್ಚಿಯನ್ ಅಲ್ವಾ? ಈಗ ಯಾರು ಅಂದರೆ ಅದರ ಅರ್ಥ ಏನಂತ ಹೇಳಿದ್ರೆ, ಯಾರು ಕನ್ವರ್ಟ್ ಆಗಿರ್ತಾರೋ ಕನ್ವರ್ಟ್ ಆದಂತಹ ಧರ್ಮ ಮಾತ್ರನೇ ಸೀಮಿತ ಆಗುತ್ತೆ. ಕನ್ವರ್ಟ್ ಆದ ನಂತರ ಮತಾಂತರಗೊಂಡ ನಂತರ ಅದರ ಮೂಲ ಧರ್ಮದ ಜಾತಿಗಳ ವ್ಯಾಪ್ತಿಗೆ ಬರುವುದಿಲ್ಲ. ಮುಸಲ್ಮಾನ್ ಆದರೆ ಆತ ಮುಸಲ್ಮಾನ್ ಆಗಿರ್ತಾನೆ, ಕ್ರಿಶ್ಚಿಯನ್ ಆಗಿದ್ರೆ ಆತ ಕ್ರಿಶ್ಚಿಯನ್ ಆಗಿರ್ತಾನೆ ಹೊರತು ಆತ ಈಗ ವೀರಶೈವ ಕ್ರಿಶ್ಚಿಯನ್ ಅಥವಾ ಕುರುಬ ಕ್ರಿಶ್ಚಿಯನ್ ಅಥವಾ ಗೌಡ ಕ್ರಿಶ್ಚಿಯನ್ ಈ ರೀತಿಯಾಗಿ ಆಗೋದಿಲ್ಲ. ಒಕ್ಕಲಿಗ ಕ್ರಿಶ್ಚಿಯನ್ ಈ ರೀತಿಯಾಗಿ ಆಗೋದಿಲ್ಲ. ಅದು ಕ್ರಿಶ್ಚಿಯನ್ ಅಂತ ಹೇಳಿದ್ಮೇಲೆ ಕ್ರಿಶ್ಚಿಯನ್ ಆಗಿರ್ತಾನೆ, ಆತನ ಧರ್ಮ ಕ್ರಿಶ್ಚಿಯನ್ ಆಗುತ್ತೆ ಮತ್ತು ಕ್ರಿಶ್ಚಿಯನ್ ಆಧಾರದಲ್ಲಿ ಮಾತ್ರ ಆತನಿಗೆ ಮೀಸಲಾತಿ ಇರುತ್ತೆ ಹೊರತು ಉಳಿದ ಮೀಸಲಾತಿ ಸಿಗೋದಿಲ್ಲ ಅಂತೇಳಿ. ಈ ಉಳಿದ ಮೀಸಲಾತಿ ಸಿಗುತ್ತಾ ಸಿಗಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸ್ಪಷ್ಟವಾಗಿ ಸರ್ಕಾರ ಕೊಡಬೇಕಾಗಿರುವಂಥದ್ದು ಯಾವ ರೀತಿಯಾಗಿ ಈ ವಿಚಾರದಲ್ಲಿ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ. ಏನೋ ಲಿಂಗಾಯತರ ಲೆಕ್ಕಾಚಾರವು ಕೂಡ ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥ. ಯಾಕಂದರೆ ಕರ್ನಾಟಕದ ಅತ್ಯಂತ ಪ್ರಬಲ ಸಮುದಾಯ ಲಿಂಗಾಯತ ಸಮುದಾಯ. ಲಿಂಗಾಯತ ಸಮುದಾಯ ಕಳೆದ ಬಾರಿಯ ಏನು ಜಾತಿ ಗಣತಿ ಏನಿತ್ತು ಆ ಜಾತಿ ಗಣತಿ ಅಂತಿಮವಾಗಿ ಅದನ್ನು ಸರ್ಕಾರ ಒಪ್ಪಿಕೊಳ್ಳದೇ ಇರೋದಕ್ಕೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರ ತೀವ್ರ ಒತ್ತಡವೂ ಕೂಡ ಕಾರಣ ಆಗಿತ್ತು. ನಮ್ಮ ಜಾತಿಗಳ ಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ ಅನ್ನುವಂಥದ್ದು ಇತ್ತು. ಈಗ ಜಾತಿ ಗಣತಿ ವಿಚಾರವಾಗಿ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಲಿಂಗಾಯತರ ಸಭೆಯನ್ನು ನಡೆಸಲಾಗಿತ್ತು. ವಿ ಸೋಮಣ್ಣ, ಬಿ ಎಸ್ ಯಡಿಯೂರಪ್ಪನವರು ಹಾಗೆಯೇ BY ವಿಜೇಂದ್ರ ಸೇರಿದಂತೆ ನಾಯಕರುಗಳೆಲ್ಲ ಭಾಗಿಯಾಗಿದ್ದರು. ಅಸಮಾಧಾನ ಪ್ರತಿಷ್ಠೆಯನ್ನು ಬಿಟ್ಟು ಸಮುದಾಯದ ಪರವಾಗಿ BJP ನಾಯಕರುಗಳು ನಿಂತಿದ್ದಾರೆ. ಇವರೆಲ್ಲರೂ ಕೂಡ ಯಾರು BJP ಒಳಗಡೆ ಏನು ಭಿನ್ನರಾಗಿ ಇಳಿತಾ ಇದ್ದಂಥವ್ರು ಕೂಡ ಜೊತೆಯಾಗಿ ಇದ್ದಾರೆ. ಕೇಂದ್ರ ಸರ್ಕಾರವೇ ಗಣತಿ ಮಾಡುವಾಗ ರಾಜ್ಯದ ಗಣತಿ ಯಾಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಈ ಸಭೆಯಲ್ಲೂ ಕೂಡ ಎತ್ತಲಾಗಿದೆ. BJPಯವರು ಆಗಾಗ್ಗೆ ಇಂಥ ಪ್ರಶ್ನೆಯನ್ನು ಎತ್ತುತ್ತಾರೆ. ಆದರೆ ಇಲ್ಲಿರುವಂಥ ಒಂದು ಕನ್ಫ್ಯೂಷನ್ಗೆ BJP ನಾಯಕರುಗಳು ಕೂಡ ಉತ್ತರ ಕೊಡಬೇಕಾಗುತ್ತೆ. ಹಿಂದೆ ಜಾತಿ ಗಣತಿಯನ್ನು ಅಕ್ಸೆಪ್ಟ್ ಮಾಡಬಾರ್ದು ಅಂತೇಳಿ ವಿರೋಧಿಸಿದಾಗ ಇದೇ BJP ನಾಯಕರುಗಳು ಹೇಳಿದರು, ಇಲ್ಲ ಮರುಗಣತಿ ಆಗಲಿ ಅಂತ ಆಗ್ರಹಿಸಿದರು. ಈಗ ಮರುಗಣತಿ ನಡೆಸ್ತಾ ಇರುವಾಗ ನೀವು ಇಲ್ಲಿ ಬೇಡ ಕೇಂದ್ರದ ಗಣತಿ ಮಾತ್ರ ಸಾಕು ಅನ್ನೋಂಥದ್ದು ಸರಿನಾ? ಇದಕ್ಕೆ ಅವರು ಕೂಡ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗತ್ತೆ ಮುಂದಿನ ದಿವಸಗಳಲ್ಲಿ. ಯಾಕಂದರೆ ಜಾತಿಗಳ ನಡುವೆ ಘರ್ಷಣೆ ಮಾಡಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಹುನ್ನಾರ ಇದು ಅಂತೇಳಿ ಲಿಂಗಾಯತ ಸಮುದಾಯದ ಪರವಾಗಿ ಈ ರೀತಿಯಾದಂಥ ಒಂದು ಆಕ್ಷೇಪವನ್ನು ಎತ್ತಲಾಗಿದೆ. ಧರ್ಮದ ಕಾಲಂನಲ್ಲಿ ನಾಸ್ತಿಕರು ಎಂದು ನಮೂದಿಸುವುದರ ಅಗತ್ಯ ಏನು ಅಂತ ಹೇಳುವಂಥದ್ದು ಕೂಡ ಒಂದು ಪ್ರಶ್ನೆಯನ್ನು ಎತ್ತಲಾಗಿದೆ. ಇದು ಹಿಂದಿನ ಫಾರಂನಲ್ಲೂ ಕೂಡ ಇತ್ತು, ಈ ಬಾರಿಯ ಫಾರಂನಲ್ಲೂ ಕೂಡ ಇದೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ವೀರಶೈವ ಲಿಂಗಾಯತರನ್ನ ಒಡೆಯುವ ಕೆಲಸ ಆಗ್ತಾ ಇದೆ. ಅಂದರೆ ಇದೇ ಇಲ್ಲಿ ಬಹಳ ಗಂಭೀರವಾಗಿರುವಂಥದ್ದು ಲಿಂಗಾಯತ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಂವಿಧಾನದಲ್ಲೇ ಇಲ್ಲದಂತಹ ಜಾತಿ ಗಣತಿ ಮಾಡುವಂತಹ ಹುನ್ನಾರಗಳೇನು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈ ಸಭೆಯಲ್ಲಿ ವ್ಯಕ್ತಪಡಿಸಲಾಗಿದೆ. ಧರ್ಮ, ಜಾತಿ, ಉಪಜಾತಿ ಏನಿರಬೇಕು ಅನ್ನುವಂಥದ್ರ ಬಗ್ಗೆ ಮುಂದೆ ನಿರ್ಣಯಗಳನ್ನು ನಾವು ಕೈಗೊಳ್ಳೋಣ. ಈಗ ನಾವು ಇಡೀ ಜಾತಿ ಗಣತಿಯನ್ನೇ ವಿರೋಧಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಮಠಾಧೀಶರ ಜೊತೆಗೆ ಚರ್ಚೆ ಮಾಡಿ ಪ್ರಕಟ ಮಾಡೋದಕ್ಕೆ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಮಠಾಧೀಶರ ಜೊತೆಗೆ ಚರ್ಚೆ ಮಾಡಿ ನಂತರ ನಾವು ಜಾತಿ ಕಾಲಮಲ್ಲಿ ಏನು ಸೇರಿಸಬೇಕು, ಧರ್ಮದ ಕಾಲಮಲ್ಲಿ ಏನು ಸೇರಿಸಬೇಕು ನೋಡಿ. ಈ ವಿಚಾರದಲ್ಲೂ ಕೂಡ ಗೊಂದಲದ ಮಾತುಗಳು ಯಾವ ಕಾರಣಕ್ಕಾಗಿರೋಂಥದ್ದು ಅರ್ಥ ಆಗೋದಿಲ್ಲ. ಧರ್ಮದ ಕಾಲಮ್ನಲ್ಲಿ ಏನು ತೀರ್ಮಾನ ಕೈಗೊಳ್ಳಬೇಕಂತೇಳಿ ಮಠಾಧೀಶರ ಜೊತೆಗೆ ಚರ್ಚಿಸ್ತೀವಿ ಅನ್ನುವಂತಹ ಅಂಶಗಳು ಕೂಡ ಇಲ್ಲಿದ್ದಾವೆ. ಈ ರೀತಿಯಂತಹ ಗೊಂದಲಗಳು ಜಾತಿ ಗಣತಿಯ ಸುತ್ತಲೂ ಕೂಡ ಇದ್ದೇ ಇದ್ದಾವೆ. ಆಯಾ ಸಮುದಾಯಗಳಲ್ಲೂ ಕೂಡ ಗೊಂದಲಗಳಿದ್ದಾವೆ ಮತ್ತು ಸರ್ಕಾರ ನಡೆಸ್ತಾ ಇರುವಂತಹ ಜಾತಿ ಗಣತಿಯ ಬಗ್ಗೆ ಸಹಜವಾಗಿಯೇ ಒಂದಿಷ್ಟು ಆಕ್ಷೇಪಗಳು ಕೂಡ ಇದ್ದಾವೆ. ವೈಜ್ಞಾನಿಕ ಅವೈಜ್ಞಾನಿಕ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಅವೈಜ್ಞಾನಿಕ ಪ್ರಶ್ನೆಗಳನ್ನು ಈಗಲೇ ಎತ್ತಿರೋದ್ರಿಂದಾಗಿ ಈ ವರದಿಯೂ ಕೂಡ ಸಲ್ಲಿಕೆ ಆದ ನಂತರ ಅದು ಅವೈಜ್ಞಾನಿಕ ಅಂತ ಹೇಳುವಂಥ ವಾದವನ್ನು ಮತ್ತಷ್ಟು ಜೋರಾಗಿ ಮಾಡುವ ಸಾಧ್ಯತೆ ಇದ್ದೇ ಇದೆ. 420 ಕೋಟಿ ರೂಪಾಯಿಗಳ ಖರ್ಚಿನ ವಿಚಾರ ಇದು. ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಖರ್ಚು ಮಾಡಿ ಕಡೆಗೆ ಅದನ್ನು ಅವೈಜ್ಞಾನಿಕ ಅಂತ ಹೇಳಿದರೆ ಕತೆ ಏನಪ್ಪ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು ರಾಜ್ಯದ ಜನರ ಮುಂದೆ ಇರತಕ್ಕಂತಹ ಪ್ರಶ್ನೆ ಇದು.